ನಮಸ್ಕಾರ ಸ್ನೇಹಿತರೆ, ನಮ್ಮ ನಾಲೆಡ್ಜ್ ಜಡ್ಡ ಯೂಟ್ಯೂಬ್ ಚಾನಲ್ನ ಸಿರಾ ತಾಲೂಕು ದರ್ಶನ ಸರಣಿಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಕಳೆದ ಸಂಚಿಕೆಯಲ್ಲಿ ನಾವು ಸಿರಾ ಪ್ರಾಂತ್ಯವನ್ನು ಪಾಳೆಗಾರರಿಂದ ಮುಸ್ಲಿಮರು ವಶಪಡಿಸಿಕೊಂಡ ಮೇಲೆ ಮಲಿಕ್ ರೆಹಾನ್ ಆಡಳಿತ ಹೇಗಿತ್ತು ಅನ್ನೋದನ್ನ ನೋಡಿದ್ವಿ. ಮಲಿಕ್ ರೆಹಾನ್ ನಂತರದ ಸಿರಾ ಹೇಗಿತ್ತು ನೋಡೋಣ ಬನ್ನಿ. ಮಲಿಕ್ ರೆಹಾನ್ ಮರಣದ ನಂತರ ಬಿಜಾಪುರ ಸುಲ್ತಾನರು ಸಿರಾ ವಶಪಡಿಸಿಕೊಂಡ ಮೇಲೆ 1686ರವರೆಗೂ ಆಳ್ತಾರೆ. 1686ರಲ್ಲಿ ಔರಂಗಜೇಬ್ ಬಿಜಾಪುರ ಸಾಮ್ರಾಜ್ಯದ ಮೇಲೆ ದಾಳಿ ಮಾಡಿ ವಶಪಡಿಸಿಕೊಂಡ ಮೇಲೆ ಸಿರಾ ಸಹ ಮೊಘಲರ ಆಳ್ವಿಕೆಗೆ ಒಳಪಡುತ್ತೆ. ಈಗ ಕೇವಲ ಒಂದು ತಾಲೂಕು ಕೇಂದ್ರ ಆಗಿರುವ ಸಿರಾ ಮೊಘಲರ ಕಾಲದಲ್ಲಿ ಒಂದು ರಾಜ್ಯ ಆಗಿತ್ತು. ಹೌದು, ಮೊಘಲರು ತಮ್ಮ ವಿಶಾಲ ಸಾಮ್ರಾಜ್ಯವನ್ನು ಹಲವು ರಾಜ್ಯಗಳಾಗಿ ಭಾಗ ಮಾಡಿಕೊಂಡು ಆಳ್ವಿಕೆ ಮಾಡ್ತಾ ಇದ್ರು. ಮೊಘಲರ 27 ರಾಜ್ಯಗಳಲ್ಲಿ ಸಿರಾ ಸಹ ಒಂದು ರಾಜ್ಯ ಆಗಿತ್ತು. ಈ ರಾಜ್ಯಗಳನ್ನು ಸುಭಾಗಳೆಂದು ಕರೀತಾ ಇದ್ರು. ಇದರ ಮುಖ್ಯಸ್ಥನನ್ನು ಸುಬೇದಾರ ಎನ್ನಲಾಗ್ತಿತ್ತು. ಈ ಸಿರಾ ಸುಭಾದ ಒಳಗೆ ಬಸವಪಟ್ಟಣ, ಬೂದಿಹಾಳು, ಸಿರಾ, ಪೆನುಗೊಂಡ, ಕೋಲಾರ, ಹೊಸಕೋಟೆ, ದೊಡ್ಡಬಳ್ಳಾಪುರ ಎಂಬ 7 ಪರಗಣಗಳು ಇದ್ವು. ಪರಗಣಗಳು ಅಂದ್ರೆ ಜಿಲ್ಲೆಗಳು ಅಂತ ಅರ್ಥ ಮಾಡ್ಕೋಬಹುದು. ಮುಂದೆ ಮೈಸೂರಿನ ಒಂದೊಂದೇ ಪ್ರಾಂತ್ಯಗಳನ್ನು ವಶಪಡಿಸಿಕೊಳ್ಳುತ್ತಾ ಹೋದಂತೆ ಈ ಪರಗಣಗಳ ಸಂಖ್ಯೆ ಕೂಡ ಹೆಚ್ಚಾಗುತ್ತಾ ಹೋಗುತ್ತೆ. ಹೀಗೆ ಹರಪ್ಪನಹಳ್ಳಿ, ಕೊಂದರ್ಪಿ, ಆನೆಗುಂದಿ, ಬಿದನೂರು, ಚಿತ್ರದುರ್ಗ, ಮೈಸೂರು ಸಹ ಸಿರಾ ನವಾಬರ ವಶವಾಗುತ್ತೆ. ಔರಂಗಜೇಬ್ ಈ ವಿಶಾಲ ರಾಜ್ಯಕ್ಕೆ ಸಿರಾ ನಗರವನ್ನು ರಾಜಧಾನಿಯಾಗಿ ಮಾಡಿ ಖಾಸಿಂ ಖಾನನ್ನು ಸಿರಾದ ಸುಬೇದಾರನಾಗಿ ಮಾಡ್ತಾನೆ. ಮಿಕ್ಕ ಪ್ರಾಂತ್ಯಗಳನ್ನು ಪಾಳೆಗಾರರಿಗೆ ಬಿಟ್ಟುಕೊಟ್ಟು ಅವರಿಂದ ಕಪ್ಪ ಕಾಣಿಕೆಗಳನ್ನು ವಸೂಲಿ ಮಾಡಲಾಗುತ್ತೆ. ಖಾಸಿಂ ಖಾನ್ ಸಿರಾವನ್ನು ಒಂದು ಪ್ರಮುಖ ಆಡಳಿತ ಕೇಂದ್ರ ಹಾಗೂ ಸೇನಾ ನೆಲೆಯಾಗಿ ಪರಿವರ್ತನೆ ಮಾಡೋದರಲ್ಲಿ ಯಶಸ್ವಿಯಾಗ್ತಾನೆ. ಇವನಿಗೆ ಫೌಜುದಾರಿ ದಿವಾನ್ ಎಂಬ ಬಿರುದು ಸಹ ಸಿಗುತ್ತೆ. ಇವನು ಸಿರಾದಲ್ಲಿ ಮೊಘಲರ ತೆರಿಗೆ ಪದ್ಧತಿಯನ್ನು ಜಾರಿಗೆ ತರ್ತಾನೆ. ಸಿರಾ ನಗರದಲ್ಲಿ ಇರುವ ಜಾಮಿಯಾ ಮಸೀದಿಯನ್ನು ನಿರ್ಮಿಸಿದ್ದು ಸಹ ಈತನೇ. ಈ ಸಮಯದಲ್ಲಿ ಒಮ್ಮೆ ಔರಂಗಜೇಬ್ ತನ್ನ 7 ವರ್ಷದ ಮಗಳ ಜೊತೆ ಸಿರಾ ನಗರಕ್ಕೆ ಬಂದಿದ್ದ. ಇಲ್ಲಿ ತಂಗಿದ್ದ ವೇಳೆ ಔರಂಗಜೇಬನ ಮಗಳು ಗೌಹರ್ತಾ ತೀವ್ರ ಅನಾರೋಗ್ಯಕ್ಕೆ ತುತ್ತಾಗಿ ಸಾವನ್ನಪ್ತಾಳೆ. ಮಲಿಕ್ ರೆಹಾನ್ ಸಮಾಧಿಯ ಬಳಿಯೇ ಔರಂಗಜೇಬ್ ತನ್ನ ಮಗಳ ಸಮಾಧಿಯನ್ನು ಸಹ ಮಾಡ್ತಾನೆ. ಈಗಲೂ ಆ ಪುಟ್ಟ ಬಾಲಕಿಯ ಸಮಾಧಿ ಸಿರಾ ನಗರದಲ್ಲಿ ಇದೆ. ಖಾಸಿಂ ಖಾನ್ ತನ್ನ ಸಾಮ್ರಾಜ್ಯ ವಿಸ್ತಾರ ಮಾಡಿಕೊಳ್ಳಲು ಹಲವು ಯುದ್ಧಗಳನ್ನು ಮಾಡ್ತಾ ದೊಡ್ಡೇರಿವರೆಗೂ ಹೋಗಿ ಅಲ್ಲಿನ ಕೋಟೆಯಲ್ಲಿ ತಂಗಿದ್ದ. ಅದೇ ಸಮಯಕ್ಕೆ ಮರಾಠರ ಸಂತೋಜಿ ಘೋರ್ಪಡೆ 20,000 ಅಶ್ವದಳದೊಡನೆ ಚಿತ್ರದುರ್ಗದತ್ತ ಬಂದು ಚಿತ್ರದುರ್ಗದ ಭರಮಪ್ಪ ನಾಯಕನ ಸಹಾಯದಿಂದ ದೊಡ್ಡೇರಿಯಲ್ಲಿ ತಂಗಿದ್ದ ಸಿರಾದ ಖಾಸಿಂ ಖಾನ್ ಮೇಲೆ ದಾಳಿ ಮಾಡ್ತಾನೆ. ಖಾಸಿಂ ಖಾನ್ ಯುದ್ಧದಲ್ಲಿ ವೀರಾವೇಶದಿಂದ ಹೋರಾಡಿದರೂ ಸಹ 1694ರ ಈ ಯುದ್ಧದಲ್ಲಿ ಈತ ಸಾವನ್ನಪ್ತಾನೆ. ಈ ಯುದ್ಧದಲ್ಲಿ ದೊಡ್ಡೇರಿ ಮರಾಠರ ವಶಕ್ಕೆ ಹೋಗುತ್ತೆ. ಖಾಸಿಂ ಖಾನ್ ದೇಹವನ್ನು ಸಿರಾಕ್ಕೆ ತಂದು ಮಣ್ಣು ಮಾಡ್ತಾರೆ. ಆದರೆ ಇವನ ಸಮಾಧಿ ಈಗ ಎಲ್ಲಿದೆ ಅಂತ ಯಾರಿಗೂ ಗೊತ್ತಿಲ್ಲ. ಇವನ ನಂತರ ಸಿರಾ ಪ್ರಾಂತ್ಯವನ್ನು ಅತೀಶ್ ಖಾನ್, ಮುರಾದ್ ಮನ್ಸೂರ್ ಖಾನ್ ಹಾಗೂ ದಖ್ತಮಾನೂರ್ ಖಾನ್ ಅನ್ನೋರು ಆಳ್ತಾರೆ. ಇವರ ನಂತರ 1706ರಲ್ಲಿ ಅಧಿಕಾರಕ್ಕೆ ಬಂದಂತಹ ಫಡದುಲ್ಲಾ ಖಾನ್ ಅತ್ಯಂತ ಸ್ನೇಹಮಯಿ ವ್ಯಕ್ತಿಯಾಗಿದ್ದ. ನೆರೆಹೊರೆಯ ಎಲ್ಲಾ ಪಾಳೆಗಾರರೊಂದಿಗೆ ಉತ್ತಮ ಸ್ನೇಹ ಸಂಬಂಧ ಹೊಂದಿದ್ದ. ಚಿತ್ರದುರ್ಗದ ಪಾಳೆಗಾರರೊಂದಿಗೆ ಹೆಚ್ಚಿನ ಆತ್ಮೀಯತೆ ಹೊಂದಿದ್ದ. ರಾಯದುರ್ಗದವರು ಚಿತ್ರದುರ್ಗದ ನಾಯಕರಿಗೆ ಸೇರಿದ್ದಂತಹ ಹಟ್ಟಿಕೋಟೆ ಮೇಲೆ ಆಕ್ರಮಣ ಮಾಡ್ತಾರೆ. ಆಗ ಚಿತ್ರದುರ್ಗದ ಭರಮಣ್ಣ ನಾಯಕ ಅಕ್ಕಪಕ್ಕದ ಪಾಳೆಗಾರರನ್ನು ಸೇರಿಸಿಕೊಂಡು ಸಹಾಯ ಕೇಳ್ಕೊಂಡು ಸಿರಾ ನವಾಬರ ಹತ್ರ ಬರ್ತಾನೆ. ಅದಕ್ಕೆ ಸ್ಪಂದಿಸಿದ ಸಿರಾದ ಫಡದುಲ್ಲಾ ಖಾನ್ ಸಿರಾ ಸೇನೆಯೊಂದಿಗೆ ಹಟ್ಟಿಕೋಟೆ ಕಡೆ ಹೊರಡ್ತಾನೆ. ಸಿರಾ ಸೇನೆ ಬರುತ್ತಿರುವ ವಿಷಯ ಕೇಳಿ ರಾಯದುರ್ಗದವರು ಅಲ್ಲಿಂದ ಪಲಾಯನ ಮಾಡ್ತಾರೆ. ಅವರನ್ನು ಹಿಂಬಾಲಿಸಿಕೊಂಡು ಸಿರಾ ಸೇನೆ ಹೋಗುತ್ತೆ. ಕೊನೆಗೆ ಕೊಟ್ಟೂರಿನ ಹತ್ರ ಯುದ್ಧ ಆಗಿ ಸಿರಾದ ಒಕ್ಕೂಟ ಸೇನೆ ಗೆಲ್ಲುತ್ತೆ. ಸಿರಾ ಸುಬೇದಾರನ ಈ ಸಹಾಯಕ್ಕೆ ಪ್ರತಿಯಾಗಿ ಮುಂದೆ ಸಿರಾ ಸೇನೆ ಹೊಳೆಹೊನ್ನೂರು ಮೇಲೆ ಯುದ್ಧಕ್ಕೆ ಹೋದಾಗ ಚಿತ್ರದುರ್ಗದ ಭರಮಣ್ಣ ನಾಯಕ ಸಹ ಸ್ವತಃ ತಾನೇ ಬಂದು ಯುದ್ಧ ಮಾಡಿ ಹೊಳೆಹೊನ್ನೂರು ಗೆದ್ದು ಸಿರಾ ನವಾಬನಿಗೆ ಕೊಡ್ತಾನೆ. ಭರಮಣ್ಣ ನಾಯಕನ ಈ ಸಹಾಯದಿಂದ ಖುಷಿಯಾದ ಸುಬೇದಾರ ದೊಡ್ಡೇರಿ ಸೀಮೆ ಹಾಗೂ ಜಾಜೂರು ಸೀಮೆಯನ್ನು ಭರಮಣ್ಣ ನಾಯಕನಿಗೆ ಕೊಡ್ತಾನೆ. ಇವನ ನಂತರ ದಾವೂದ್ ಖಾನ್ ಅನ್ನುವವನು 1707ರಿಂದ 1709ರವರೆಗೂ ಸಿರಾದ ಸುಬೇದಾರನಾಗಿರ್ತಾನೆ. ಇವನ ಕಾಲದಲ್ಲಿ ಸಿರಾ ಆರ್ಕಾಟಿನ ಸುಲ್ತಾನರ ವಶಕ್ಕೆ ಬರುತ್ತೆ. ಆರ್ಕಾಟಿನ ಸಾದತ್ ಖಾನ್ ಸಿರಾದ ನವಾಬ ಆಗ್ತಾನೆ. ಇತ್ತ ಮೊಘಲರ ಕೈಕೆಳಗೆ ಹೈದರಾಬಾದಿನ ನಿಜಾಮ ಆಗಿದ್ದ 1ನೇ ಅಸಫ್ ಜಾ 1711ರಲ್ಲಿ ಸಾದತ್ ಖಾನ್ ಅನ್ನು ಓಡಿಸಿ ಸಿರಾವನ್ನು ತನ್ನ ನಿಯಂತ್ರಣಕ್ಕೆ ತಗೋತಾನೆ ಮತ್ತು ತನ್ನ ಕಡೆಯ ಅಮೀನ್ ಖಾನ್ ಎನ್ನುವ ವ್ಯಕ್ತಿಗೆ ಸಿರಾ ಸುಬೇದಾರಿಕೆ ಬಿಟ್ಟುಕೊಡ್ತಾನೆ. ಅಮೀನ್ ಖಾನ್ ಕಾಲದಲ್ಲಿ ಬಾಗೂರಿನವರು ಇವನಿಗೆ ತಿರುಗಿ ಬೀಳ್ತಾರೆ. ಚಿತ್ರದುರ್ಗದ ಭರಮಣ್ಣ ನಾಯಕನೊಂದಿಗೆ
ಉತ್ತಮ ಸ್ನೇಹ ಸಂಬಂಧ ಇಟ್ಟುಕೊಂಡಿದ್ದರಿಂದ ಇವನ ಸಹಾಯಕ್ಕೆ ಭರಮಣ್ಣ ನಾಯಕ ಬಂದು ಬಾಗೂರನ್ನು ಗೆದ್ದು ಸಿರಾದ ನವಾಬನಿಗೆ ಬಿಟ್ಟುಕೊಡ್ತಾನೆ. ಇದರಿಂದ ಖುಷಿಯಾದ ಸುಬೇದಾರ್ ಅಮೀನ್ ಖಾನ್ ಮಾವಿನಕಟ್ಟೆ ಗ್ರಾಮವನ್ನು ಭರಮಣ್ಣ ನಾಯಕನಿಗೆ ಬಿಟ್ಟುಕೊಡ್ತಾನೆ. ಅಮೀನ್ ಖಾನ್ ನಿಜಾಮನ ನಿಯಂತ್ರಣದಲ್ಲಿ 1711ರಿಂದ 1713ರವರೆಗೂ ಆಳ್ತಾನೆ. ಅವನ ನಂತರ ಘಾಲಿಬ್ ಖಾನ್ 1713ರಿಂದ 1714ರವರೆಗೂ ಸುಬೇದಾರಿಕೆ ಮಾಡ್ತಾನೆ. ಅವನ ನಂತರ ದುರ್ಗಾ ಕುಲಿ ಖಾನ್ 1714ರಲ್ಲಿ ಅಧಿಕಾರಕ್ಕೆ ಬರ್ತಾನೆ. ಇತ್ತ ಚಿತ್ರದುರ್ಗದಲ್ಲಿ ಭರಮಣ್ಣ ನಾಯಕನ ನಂತರ ಹಿರೇಮದಕರಿ ನಾಯಕನ ಆಳ್ವಿಕೆ ಬಂದಿರುತ್ತೆ. ಇವನಿಗೆ ಸಿರಾ ನವಾಬರ ಸ್ನೇಹ ಇಷ್ಟ ಇರೋದಿಲ್ಲ. ಇವರನ್ನು ಕೆಣಕುವ ಸಲುವಾಗಿ ಹಿರೇಮದಕರಿ ನಾಯಕ ಸಿರಾ ಪ್ರಾಂತ್ಯಕ್ಕೆ ಸೇರಿದ್ದ ಅಜ್ಜಂಪುರದ ಕೋಟೆಯನ್ನು ವಶಪಡಿಸಿಕೊಳ್ತಾನೆ. ಆಗ ದುರ್ಗಾ ಕುಲಿ ಖಾನ್ ತನ್ನ ಸಾಮ್ರಾಜ್ಯ ರಕ್ಷಿಸಿಕೊಳ್ಳುವ ಸಲುವಾಗಿ ಅಜ್ಜಂಪುರಕ್ಕೆ ಹೋಗಿ ಯುದ್ಧ ಮಾಡಿ ಚಿತ್ರದುರ್ಗದ ಸೈನಿಕರನ್ನು ಅಧಿಕಾರಿಗಳನ್ನು ಓಡಿಸಿ ಮತ್ತೆ ಅಜ್ಜಂಪುರ ಗೆದ್ದುಕೊಳ್ತಾನೆ. ದುರ್ಗಾ ಕುಲಿ ಖಾನ್ ನಂತರ ಇಲ್ಲಿ ಆಳ್ವಿಕೆ ನಡೆಸಿದವರು ಯಾರು? ಸಿರಾ ಬೆಂಗಳೂರಿಗೂ ಮಾದರಿಯಾಗುವಂತೆ ಬೆಳೆದದ್ದು ಯಾರ ಕಾಲದಲ್ಲಿ? ಮುಂದಿನ ಸಂಚಿಕೆಯಲ್ಲಿ ಹೇಳ್ತೀವಿ. ಅಲ್ಲಿವರೆಗೂ ಕಾಯ್ತಾ ಇರಿ. ನಮಸ್ಕಾರ.